ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Procedures, conventions in running the house. From the government side, we would like to extend our gratitude to both Honorable Chairman of Rajya Sabha and Honorable Speaker of Lok Sabha and all political leaders, right from Honorable Prime Minister to the leaders of all political parties, for the smooth functioning of the budget session. This budget session has been very productive. It has already been announced by both Honorable Chairman and the Speaker, so I am not going to repeat. The productivity of this session has been extremely very high. One important milestone we have achieved is yesterday in Rajya Sabha. We created a new record. The earlier record was 81 when the Parliament discussed on Essential Services Maintenance Act. So when the ESMA bill was discussed and passed and became an act, it 11 a.m. on that day until 4:02 a.m. the following day, that is this day, the longest in its history. This would send a very great message to the people at large and enhance belief in this great institution. During this marathon sitting, the House passed the transformative Waqf Amendment Bill 2025, bringing transparency and accountability to Waqf property management while modernizing legacy systems and upholding principles of equity and justice. I extend my sincere gratitude to the Honorable Deputy Chairman, Shri Harivansh Ji. His Vice Counsel has always been a great asset to me. I extend gratitude also to the Vice Chairpersons, House and Opposition leaders, the Minister of Parliamentary Affairs, party leaders, and all the honorable members for their invaluable assistance and cooperation in conducting these proceedings. The House stands adjourned sine die. ನಡೀತಾವೆ. ಇದರಿಂದ ನಾವು ಯಾವ ರೀತಿ ಜಾಗೃತಿ ವಹಿಸಬೇಕು ಮತ್ತು ಈ ವಂಚನೆ ಒಳಗಾದಾಗ ಯಾವ ರೀತಿ ದೂರನ್ನು ದಾಖಲಿಸಬೇಕು ಎಂಬುದರ ಬಗ್ಗೆ 300 ಪುಟಗಳ ಪ್ರೆಸೆಂಟೇಷನ್ ತಯಾರಿಸಿ ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅರಿವು ಮೂಡಿಸ್ತಾ ಇದ್ದೀವಿ. ಇನ್ನು 4 ವರ್ಷ ಇತ್ತು ನಾವು ಈ ಪ್ರೋಗ್ರಾಮ್ಗಳನ್ನು ಮಾಡ್ತಾಯಿದ್ವಿ. ಇಲ್ಲಿವರೆಗೆ ನಾವು ಬಿಜಾಪುರ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲಾದ್ಯಂತ ಒಂದು 80ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವೇರ್ನೆಸ್ ಮೂಡಿಸಿರ್ತೀವಿ. ಎಲ್ಲ ಕಡೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಅದೇ ಥರ ನೆಕ್ಸ್ಟ್ ಬೆಳಗಾವಿ ಡಿಸ್ಟ್ರಿಕ್ಟ್ ಕಡೆ ಎಲ್ಲ ಕಡೆಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಜಗದೀಶಣ್ಣ ಕವಟಗಿ ಮಠ ಅವರು ನಮಗೆ ಸ್ವಲ್ಪ ಸಹಾಯ ಮಾಡಿದರೆ ಅವರು ಸಹಕಾರ ಸಂಘಗಳು ಒಂದು 8 ಡಿಸ್ಟ್ರಿಕ್ಟಿಗೂ ಈ ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ, ಎಲ್ಲ ಸಹಕಾರ ಸಂಘಗಳು ಆಫೀಸ್ನಲ್ಲಿ. ಸೊ ಹಾಗಾಗಿ ಈ ಪ್ರೋಗ್ರಾಮನ್ನು ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ. ಈ ಪ್ರೋಗ್ರಾಮ್ ಕೇರ್ಫುಲ್ ಆಗಿ ನೋಡಿದ್ದೆ ಆದರೆ, ಎಲ್ಲ ನಾವು ತಿಳ್ಕೊಂಡಿದ್ದೆ ಆದರೆ ನಾವು ಸೇಫ್ ಆಗಿರ್ಬೋದು. ಯೂಸ್ ಮಾಡ್ತೀವಿ, ಹೌದು.
ಬಟ್ ನಾವೇನು ಅನ್ಕೋತೀವಿ ನಾವು ಟೆಕ್ನಿಕಲಿ ಭಾಳ ಎಕ್ಸ್ಪರ್ಟ್ಸ್ ಇದ್ದೀವಿ ಅಂತ ಹೇಳಿ ಅನ್ಕೋತೀವಿ. ಬಟ್ ಇಷ್ಟೊಂದು ಸೆಟ್ಟಿಂಗ್ಸ್ ನಮ್ಮ ಫೋನ್ದಾಗ ನಾವು ಆನ್ ಮಾಡ್ಕೊಂಡ್ರೆ ಎಷ್ಟೋ ಒಂದು ಅಪರಾಧಗಳಿಂದ ನಾವು ಎಷ್ಟೋ ಒಂದು ಸೈಬರ್ ಕ್ರೈಮಿಂದ ನಾವು ದೂರ ಉಳಿಬೋದು. ಸೊ ಎಲ್ಲರೂ ಇನ್ಫಾರ್ಮೇಷನ್ ತೊಗೊಂಡು ನಾವು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬಹಳಷ್ಟು ಜನಕ್ಕೆ ಎಜುಕೇಟ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಶಾಲೆಯಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಸೈಬರ್ ಕ್ರೈಮ್ ಬಗ್ಗೆ ತಿಳಿವಳಿಕೆ ಹೇಳಬೇಕೆಂದು ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ತಿಳುವಳಿಕೆ ನೀಡಿದ ಸೈಬರ್ ಟೀಮ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಈ ರೀತಿ ಯಾವುದೇ ಸೈಬರ್ ಆಗ್ತೇವೆ ಅಂತ ಗುರುತಿಲ್ಲ. ನಾವು ಮೊಬೈಲ್ ಅಷ್ಟೇ ಯೂಸ್ ಮಾಡ್ತೇವೆ. ಈಗಿನ ಡಿಜಿಟಲ್ ಆಗ್ತಿದೆ ಅಂತ ನಾವು ಅನ್ಸ್ಕೋತೇವ್ರಿ. ಆದರೆ ಅದರಿಂದ ದುರುಪಯೋಗ ಯಾವ ರೀತಿ ಇದಾವೆ ಅದು ತಿಳಿಸ್ಕೊಟ್ಟಿರೋ ಎಲ್ಲ ಟೀಮ್ಗೆ ಧನ್ಯವಾದಗಳು. ನಮ್ಮ ವಿದ್ಯಾರ್ಥಿಗಳಿಗಾಗಿ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ ಇಷ್ಟು ವೆರೈಟಿ ಅವೇರ್ನೆಸ್ ಆಗ್ತವೆ ಅನ್ನೋದು ಮಾಹಿತಿನೇ ಇರಲಿಲ್ಲ. ನನಗೆ ಇವತ್ತು ಕೇಳಿ ಆಶ್ಚರ್ಯ ಅನ್ನಿಸ್ತು. ಎಷ್ಟು ರೀತಿ ಕ್ರೈಮ್ ಅದಾವಲ್ಲ, ಇದು ತುಂಬ ಅಪಾಯಕಾರಿಯೂ ಹೌದು. ಇಷ್ಟೆಲ್ಲ ಸಂಗತಿಗಳನ್ನು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗೆ ನಮ್ಮೆಲ್ಲರಿಗೂ ಮಾಹಿತಿ ನೀಡಿದಂತಹ ಪೊಲೀಸ್ ಇಲಾಖೆ ಮತ್ತು ಸೈಬರ್ ಕ್ರೈಮ್ ಟೀಮ್ಗೆ ನಮ್ಮ ಅನಂತ ಧನ್ಯವಾದಗಳು. ಪ್ರತಿ ಪಂಪ್ಸೆಟ್ಗಳಿಗೆ ಹಾಗೂ ಮನೆಗಳಿಗೆ ಸ್ಮಾರ್ಟ್ ಈಗಾಗಲೇ ಬಾಂಗ್ಲಾದಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವು ಭಾಗದಲ್ಲಿ ವಿಫಲ ಆಗಿದೆ. ಆ ಕಾರಣ ಯಾವುದೇ ಕಾರಣಕ್ಕೂ ಕೂಡ ವಿದ್ಯುತ್ ಮೂಲ ಸೌಕರ್ಯವನ್ನು ಒದಗಿಸಬೇಕಾದ ಚುನಾಯಿತ ಸರ್ಕಾರ ಜವಾಬ್ದಾರಿಯಾಗಿದೆ. ಆ ಕಾರಣ ಚುನಾಯಿತ ಸರ್ಕಾರದ ಒಂದು ಜವಾಬ್ದಾರಿಯನ್ನು ಪಾಲಿಸಬೇಕು. ಸರ್ಕಾರ ವ್ಯಾಪಾರ ಮಾಡೋಕ್ಕೆ ಇಳಿಬಾರ್ದು, ಜನರ ಸೇವೆ ಮಾಡಬೇಕು. ಮತ್ತು ರೈತ ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಸ್ಮಾರ್ಟ್ ಮೀಟರ್ ಅಳವಡಿಸುವ ನಿರ್ಧಾರವನ್ನು ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ. ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಈ ಅವಿವೇಕಿ ಕಾನೂನನ್ನು ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ತಾಲೂಕು ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸಲಾಗುವುದೆಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸಿದೆ. ಈ ಸರ್ಕಾರಗಳು ದಿನಕ್ಕೊಂದು ನೀತಿಗಳನ್ನು ತರ್ತಾ ಇದೆ. ಅಂತಹ ಅವಿವೇಕಿ ನೀತಿಗಳನ್ನು ಇವತ್ತು ಖಂಡಿಸಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಈಗ ಸಾಂಕೇತಿಕವಾಗಿ ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಾಂಕೇತಿಕ ಚಳವಳಿ ಉದ್ದೇಶವೇನೆಂದರೆ ಏನು ಹೊಸ ವಿದ್ಯುತ್ ನೀತಿ ಇದೆಯಲ್ಲ, ಸ್ಮಾರ್ಟ್ ಮೀಟರ್ ಅಳವಡಿಕೆ, ಅದನ್ನು ತುರ್ತಾಗಿ ಕೈ ಬಿಡಬೇಕು. ಇಲ್ಲ ಅಂದರೆ ರಾಜ್ಯಾದ್ಯಂತ ಹಳ್ಳಿಯಲ್ಲೂ ಕೂಡ ನಾವು ಚಳವಳಿಯನ್ನು ಮಾಡಬೇಕಾಗತ್ತೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.